ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಶಾಲಾ ಶಿಕ್ಷಕರಿಗೆ ಹಾಗೂ ಶಾಲಾ ಸಿಬ್ಬಂದಿ ವರ್ಗದವರಿಗೆ ನಿಮ್ಮೆಲ್ಲರಿಗೂ ಇವತ್ತಿನ ವಿಜ್ಞಾನದ ತರಗತಿಗೆ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾವು ಒಂದು ವಿಶೇಷವಾದಂತಹ ಪಾಠವನ್ನ ಕಲಿತಾ ಇದ್ದೀವಿ. ಅದೇ ಜೀವದ ಮೂಲ ಘಟಕ ಈ ಒಂದು ಪಠ್ಯದ ಕುರಿತು. ಈಗಾಗ್ಲೇ ಈ ಒಂದು ಪಾಠದಲ್ಲಿ ಬಹಳಷ್ಟು ವಿಷಯಗಳನ್ನ ನಾವು ಅರ್ಥ ಮಾಡ್ಕೊಳ್ಲಿಕ್ಕೆ ಪ್ರಯತ್ನ ಪಟ್ವಿ. ಕೋಶ ಪೊರೆ ಅಂತ ಹೇಳಿದ್ರೆ ಏನು, ಅತಿ ಕಡಿಮೆ ಸಾರತೆ ದ್ರಾವಣ, ಸಮಸಾರತೆ ದ್ರಾವಣ, ಹಾಗೆ ಅಧಿಕ ಸಾರತೆ ದ್ರಾವಣ ಅಂದ್ರೆ ಹೈಪೋಟೋನಿಕ್ ಸೊಲ್ಯೂಷನ್, ಐಸೋಟೋನಿಕ್ ಸೊಲ್ಯೂಷನ್ ಹಾಗೂ ಹೈಪರ್ಟೋನಿಕ್ ಸೊಲ್ಯೂಷನ್, ಇವುಗಳ ಬಗ್ಗೆ ತಿಳ್ಕೊಂಡ್ವಿ. ಅದಕ್ಕೆ ಸಂಬಂಧಪಟ್ಟಂತಹ ಒಂದಿಷ್ಟು ಚಟುವಟಿಕೆಯನ್ನ ಕೂಡ ನಾವು ತಿಳ್ಕೊಳ್ತಾ ಹೋದ್ವಿ ಅಲ್ವಾ. ಈಗ ಒಣದ್ರಾಕ್ಷಿಯ ಚಟುವಟಿಕೆನ ನೆನಪಿಸ್ಕೊಬಹುದಾ ನೀವು? ನೀರಿನಲ್ಲಿ ಒಣದ್ರಾಕ್ಷಿಯನ್ನ ಹಾಕಿದಾಗ ಅದು ಹೇಗೆ ಉಬ್ಬಿ ಬರುತ್ತೆ ಅನ್ನೋದು. ಅದೇ ರೀತಿ ಸಿಹಿ ನೀರಿನಲ್ಲಿ ವಾಸಿಸುವಂತಹ ಏಕಕೋಶ ಜೀವಿಗಳು ಅಂದ್ರೆ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಲೈಕ್ ಅಮೀಬಾ, ಪ್ಯಾರಮರ್ಷಿಯಂ ಈ ತರ ಇರುವಂತಹ ಜೀವಿಗಳು. ಈ ಸಿಹಿ ನೀರಿನಲ್ಲಿ ವಾಸಿಸುವಂತಹ ಏಕಕೋಶ ಜೀವಿಗಳು ಮತ್ತು ಬಹುತೇಕ ಸಸ್ಯಗಳು ಅಭಿಸರಣೆ ಕ್ರಿಯೆಯಿಂದ ನೀರನ್ನ ಪಡೆದುಕೊಳ್ಳುತ್ತೆ. ಈ ಒಂದು ಜೀವಿಗಳು ಅಭಿಸರಣೆ ಕ್ರಿಯೆಯಿಂದ ತಮ್ಗೆ ನೀರ್ಗಳನ್ನ ಪಡ್ಕೊಳ್ತಾ ಹೋಗುತ್ತೆ. ಸಸ್ಯಗಳು ಬೇರಿನಿಂದ ನೀರನ್ನ ಹೀರಿಕೊಳ್ಳುವ ಕ್ರಿಯೆ ಕೂಡ ಅಭಿಸರಣೆಗೆ ಒಂದು ಉದಾಹರಣೆ ಅಂತಾನೆ ಹೇಳ್ಬಹುದು. ಈಗ ಒಂದು ಸಸ್ಯವನ್ನ ನಾವು ಗಮನಿಸಿದಾಗ ಹೀಗಿರುತ್ತೆ. ಈ ರೀತಿ ಇರುವಂತಹ ಒಂದು ಸಸ್ಯವನ್ನ ಗಮನಿಸಿದಾಗ ಅದರ ಬೇರಿನಿಂದ ನೀರನ್ನ ಪಡ್ಕೊಳ್ಳುತ್ತೆ. ಈ ಒಂದು ಕ್ರಿಯೆನು ನಾವು ಅಭಿಸರಣೆ ಅಂತಾನೆ ಕರಿತೀವಿ. ಹೀಗೆ ಒಂದು ಜೀವಕೋಶದ ಜೀವಿತ ಅವಧಿಯಲ್ಲಿ ನಡೆಯುವ ಅನಿಲಗಳ ಮತ್ತು ನೀರಿನ ವಿನಿಮಯದಲ್ಲಿ ಅಭಿಸರಣೆ ಪ್ರಮುಖವಾಗಿ ಇರುತ್ತೆ. ಇದರ ಜೊತೆಗೆ ಜೀವಕೋಶವು ತನ್ನ ಪರಿಸರದಿಂದ ಪೋಷಣೆಯನ್ನ ಪಡೆಯುತ್ತೆ. ಶಕ್ತಿಯನ್ನ ಬಳಸ್ಕೊಳ್ಳುವ ಒಂದು ವಿಧದ ಸಾಗಾಣಿಕಾ ಕ್ರಿಯೆಯಲ್ಲೂ ಕೂಡ ವಿವಿಧ ಅಣುಗಳ ಜೀವಕೋಶದ ಒಳಗೆ ಮತ್ತು ಹೊರಗೆ ಚಲಿಸ್ತಾ ಹೋಗುತ್ತೆ. ಅರ್ಥ ಆಯ್ತಾ? ಈಗ ಕೋಶ ಪೊರೆಯು ನಮ್ಯ ಅಂತ ಹೇಳಿದ್ರೆ ಟ್ರಾನ್ಸ್ಪರೆಂಟ್ ಅಂದ್ರೆ ಒಂದು ಸಾಫ್ಟ್ ಆಗಿ ಟ್ರಾನ್ಸ್ಪರೆನ್ಸಿ ಇರುತ್ತಲ್ಲ ಅಂತದಕ್ಕೆ ನಾವು ನಮ್ಯವಾಗಿದೆ ಅಂತ ಕರಿತೀವಿ. ಈ ಕೋಶ ಪೊರೆಯು ನಮ್ಯವಾಗಿದ್ದು ಸಾವಯವ ಅಣುಗಳಾದ ಲಿಪಿಡ್ ಮತ್ತು ಪ್ರೋಟೀನ್ಗಳಿಂದ ಮಾಡಲ್ಪಟ್ಟಿದೆ. ಆದರೂ ಇಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಸಹಾಯದಿಂದ ಮಾತ್ರ ನಾವು ಕೋಶ ಪೊರೆಯ ರಚನೆಯನ್ನ ವೀಕ್ಷಿಸಬಹುದು. ಕೋಶ ಪೊರೆಯು ನಮ್ಯತೆಯಿಂದ ಆಗಿ ಜೀವಕೋಶವು ತನ್ನ ಹೊರಗಿನ ಪರಿಸರದಿಂದ ಆಹಾರ ಮತ್ತು ಇತರ ವಸ್ತುಗಳನ್ನ ತನ್ನೊಳಗೆ ತೆಗೆದುಕೊಳ್ಳಲು ಸಾಧ್ಯವಾಗುತ್ತೆ. ಈ ಒಂದು ಪ್ರಕ್ರಿಯೆಯನ್ನು ನಾವು ಎಂಡೋಸೈಟೋಸಿಸ್ ಅಂತ ಕರಿತೀವಿ. ಏನಂತ ಕರಿತೀವಿ? ಎಂಡೋಸೈಟೋಸಿಸ್. ಎಂಡೋಸೈಟೋಸಿಸ್. ಎಂಡೋಸೈಟೋಸಿಸ್ ಈ ವಿಧಾನದಿಂದ ಅಮೀಬವು ತನ್ನ ಆಹಾರವನ್ನ ಪಡೆಯುತ್ತೆ. ಈಗ ಒಂದು ಚಟುವಟಿಕೆ 5.5 ನೋಡೋಣ. ಇದನ್ನ ಮಾತ್ರ ನೆನ್ಪಿಟ್ಕೊಳ್ಳಿ. ಎಂಡೋಸೈಟೋಸಿಸ್ ಈ ಒಂದು ವಿಧಾನದಿಂದ ಅಮೀಬವು ತನ್ನ ಆಹಾರವನ್ನ ಪಡೆಯುತ್ತೆ.
ಶಾಲಾ ಗ್ರಂಥಾಲಯ ಅಥವಾ ಅಂತರ್ಜಾಲ ಸಂಪನ್ಮೂಲಗಳ ಸಹಾಯದಿಂದ ಇಲೆಕ್ಟ್ರಾನ್ ಸೂಕ್ಷ್ಮದರ್ಶಕಗಳ ಬಗ್ಗೆ ಮಾಹಿತಿ ಸಂಗ್ರಹಿಸಿ ಇದರ ಬಗ್ಗೆ ನಿಮ್ಮ ಶಿಕ್ಷಕರೊಂದಿಗೆ ವಿಚಾರಿಸಿ ಅಥವಾ ಚರ್ಚಿಸಿ. ಈಗ ಈ ಎಲೆಕ್ಟ್ರಾನ್ ಸೂಕ್ಷ್ಮದರ್ಶಕ ಅಂದ್ರೆ ಮೈಕ್ರೋಸ್ಕೋಪ್. ಇದು ಹೇಗಿರುತ್ತೆ, ಹೇಗೆ ಕಾರ್ಯನಿರ್ವಹಿಸುತ್ತೆ, ಇದಕ್ಕೆ ಸಂಬಂಧಪಟ್ಟಂತಹ ಕೆಲವೊಂದು ಮಾಹಿತಿಯನ್ನ ನಾನು ನಿಮ್ಗೆ ಮುಂದಿನ ಕ್ಲಾಸ್ ನಲ್ಲಿ ತಿಳ್ಕೊಂತ ನಾವು ಹೋಗೋಣ. ಅರ್ಥ ಆಯ್ತಾ? ಸೊ ಇಲ್ಲಿವರೆಗೂ ನಾವು ಕೋಶ ಪೊರೆಯ ಬಗ್ಗೆ ಕೇಳಿದ್ವಿ. ಈಗ ಕೋಶ ಭಿತ್ತಿಯ ಕಡೆಗೆ ಗಮನವನ್ನ ಹರಿಸೋಣ. ಕೋಶ ಭಿತ್ತಿ. ಸಸ್ಯ ಜೀವಕೋಶಗಳು ಕೋಶ ಪೊರೆಯ ಜೊತೆಗೆ ಗಡುಸಾದ ಹೊರ ಪದರವನ್ನ ಹೊಂದಿದೆ. ಇದನ್ನ ಕೋಶ ಭಿತ್ತಿ ಅಥವಾ ಸೆಲ್ ವಾಲ್ ಅಂತ ಕರಿತೀವಿ. ಸೆಲ್ ವಾಲ್. ಕೋಶ ಭಿತ್ತಿಯು ಕೋಶ ಪೊರೆಯ ಹೊರಭಾಗವಾಗಿದೆ. ಸೊ ಈಗ ಒಂದು ಜೀವಕೋಶ ಹೀಗಿದೆ ಅಂತ ಹೇಳಿದಾಗ, ಕೋಶ ಪೊರೆ ಹೀಗಿದೆ ಅಂದಾಗ ಅದರ ಹೊರಭಾಗವನ್ನ ಸೆಲ್ ವಾಲ್ ಅಂತ ನಾವು ಕರಿತೀವಿ. ಈ ಭಾಗ ಏನಿರುತ್ತೆ ಅದನ್ನ ನಾವು ಸೆಲ್ ವಾಲ್ ಅಥವಾ ಕೋಶ ಭಿತ್ತಿ ಅಂತ ಕರಿತಾ ಹೋಗ್ತೀವಿ. ಸಸ್ಯಗಳು ಕೋಶ ಭಿತ್ತಿಯ ಪ್ರಮುಖವಾಗಿ ಸೆಲ್ಯುಲಾಸ್ ಎಂಬ ವಸ್ತುವಿನಿಂದ ಮಾಡಲಾಗಿರುತ್ತೆ. ಸೆಲ್ಯುಲಾಸ್ ಅನ್ನೋದು ಒಂದು ಸಂಕೀರ್ಣ ವಸ್ತುವಾಗಿದ್ದು ಸಸ್ಯಕ್ಕೆ ಆಧಾರ ಮತ್ತು ದೃಢತೆಯನ್ನ ಕೊಡುತ್ತದೆ. ಪೇಜ್ ನಂಬರ್ 53 ಆ ಒಂದು ಲೈನ್ ಅನ್ನ ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ, ಇಲ್ಲ ಮಾರ್ಕ್ ಮಾಡ್ಕೊಳ್ಳಿ. ನಿಮ್ಗೆ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಗಳಲ್ಲಿ ಅದನ್ನ ಕೇಳ್ತಾರೆ. ಸಸ್ಯಗಳ ಕೋಶ ಭಿತ್ತಿಯು ಪ್ರಮುಖವಾಗಿ ಸೆಲ್ಯುಲಾಸ್, ಅಲ್ಲಿಂದ ದೃಢತೆಯನ್ನ ಕೊಡುತ್ತದೆ. ಅಲ್ಲಿವರೆಗೂ ಮಾರ್ಕ್ ಮಾಡ್ಕೊಳ್ಳಿ. ಒಂದು ಸಸ್ಯದ ಜೀವಾಂತ ಜೀವಕೋಶವು ಅಭಿಸರಣೆ ಕ್ರಿಯೆಯಿಂದಾಗಿ ನೀರಿನ ಅಂಶವನ್ನ ಕಳೆದುಕೊಂಡಾಗ ಅದರ ಘಟಕಗಳು ಸಂಕುಚಿಸಿ ಕೋಶ ಭಿತ್ತಿಯಿಂದ ದೂರ ಸರಿಯುತ್ತೆ. ಈ ವಿದ್ಯಮಾನವನ್ನ ಜೀವದ್ರವ್ಯ ಆಕುಂಚನ ಅಂತ ಕರಿತೀವಿ. ಏನಂತ ಕರಿತೀವಿ ಅದನ್ನ? ಜೀವದ್ರವ್ಯ ಆಕುಂಚನ. ಅಗೇನ್ ಅಂಡರ್ಲೈನ್. ಜೀವದ್ರವ್ಯ ಆಕುಂಚನ ಅಂತ ಕರಿತೀವಿ ಅಥವಾ ಪ್ಲಾಸ್ಮಾಲಿಸಿಸ್ ಅಂತ ಕರಿತೀವಿ. ಪ್ಲಾಸ್ಮಾಲಿಸಿಸ್. ಈಗ ಈ ವಿದ್ಯಮಾನದ ಬಗ್ಗೆ ನೀವು ಇಷ್ಟೊತ್ತವರೆಗೂ ಆಸ್ಮೋಸಿಸ್ ಅಥವಾ ಅಭಿಸರಣೆಯ ಬಗ್ಗೆ ಕೇಳಿದ್ವಿ. ಪ್ಲಾಸ್ಮೋಲಿಸಿಸ್ ಅಂತ ಹೇಳಿದ್ರೆ ಏನು, ಹೇಗೆ ಗೊತ್ತಾಗುತ್ತೆ? ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಚಟುವಟಿಕೆ 5.6ರಲ್ಲಿ ನೋಡೋಣ. ರಿಯೋ. ನಾನು ನಿಮ್ಗೆ ನೆನಪಿದ್ರೆ ಈ ಒಂದು ಸೆಷನ್ ನ ಮಾಡ್ಬೇಕಾದ್ರೆ ರಿಯೋ ಅನ್ನುವಂಥ ಗಿಡ ಹೇಗಿರುತ್ತೆ ಅಂತ ತೋರಿಸಿದೆ. ಅದೊಂದು ಪರ್ಪಲ್ ಕಲರ್ ನೇರಳೆ ಬಣ್ಣದ ಗಿಡ ಈ ರೀತಿಯಾಗಿ ಇರುತ್ತೆ. ಹೀಗೆ ಈ ತರ ಇರುತ್ತೆ. ಅದನ್ನ ಒಂದು ನೇರಳೆ ಬಣ್ಣದ ಗಿಡವಾಗಿರುತ್ತೆ. ಅದನ್ನ ರಿಯೋ ಅಂತ ಕರಿತೀವಿ. ರಿಯೋ ಸಸ್ಯದ ಎಲೆಯ ತೆಳುವಾದ ಪೊರೆಯ ಸ್ಲೈಡ್ ಅನ್ನ ತಯಾರಿಸಿ ಒಂದು ಸಂಕೀರ್ಣ ಸೂಕ್ಷ್ಮ ದರ್ಶಕದ ಅಧಿಕ ಸಾಮರ್ಥ್ಯದ ಮಸೂರದಲ್ಲಿ ಪರೀಕ್ಷಿಸಿ. ಅಲ್ಲಿ ಸಣ್ಣ ಹಸಿರು ಹರಳುಗಳನ್ನ ಗಮನಿಸಿ. ಅವುಗಳನ್ನ ಕ್ಲೋರೋಪ್ಲಾಸ್ಟ್ ಎಂದು ಕರೆಯೋರು. ಅವು ಹಸಿರು ಬಣ್ಣದ ವಸ್ತುವನ್ನ ಹೊಂದಿರುತ್ತದೆ. ಇದನ್ನ ಪತ್ರಹರಿತು ಅಂದ್ರೆ ಕ್ಲೋರೋಫಿಲ್. ಸ್ಲೈಡ್ ನ ಮೇಲೆ ಆರೋಹಿಸಿದ ಎಲೆಯ ಮೇಲೆ ಸಕ್ಕರೆ ಅಥವಾ ಉಪ್ಪಿನ ಪ್ರಬಲ ದ್ರಾವಣವನ್ನ ಹಾಕಿ 1 ನಿಮಿಷದವರೆಗೆ ಕಾಯಿರಿ. ನಂತರ ಸೂಕ್ಷ್ಮ ದರ್ಶಕದಲ್ಲಿ ವೀಕ್ಷಿಸಿ ಏನನ್ನ ಗಮನಿಸ್ತೀವಿ ಅಂತ. ಈಗ ಕೆಲವು ರಿಯೋ ಎಲೆಗಳನ್ನ ಕುದಿಯುವ ನೀರಿನಲ್ಲಿ ಕೆಲವು ನಿಮಿಷಗಳವರೆಗೂ ಇಡಿ.
ಇದು ಜೀವಕೋಶಗಳನ್ನ ಕೊಲ್ಲುತ್ತದೆ. ನಂತರ ಒಂದು ಎಲೆಯ ಸ್ಲೈಡ್ ಮೇಲಿಟ್ಟು ಸೂಕ್ಷ್ಮದರ್ಶಕದಿಂದ ವೀಕ್ಷಿಸಿ. ಸ್ಲೈಡ್ನ ಮೇಲಿರಿಸಿದ ಎಲೆಯ ಮೇಲೆ ಸಕ್ಕರೆ ಅಥವಾ ಉಪ್ಪಿನ ಪ್ರಬಲ ದ್ರಾವಣವನ್ನ ಹಾಕಿ 1 ನಿಮಿಷದವರೆಗೂ ಕಾಯಿರಿ. ನಂತರ ಸೂಕ್ಷ್ಮದರ್ಶಕದ ಅಡಿಯಲ್ಲಿ ಪುನಃ ವೀಕ್ಷಿಸಿ. ನಾವ್ ಏನನ್ನ ಕಾಣ್ತೀವಿ ಅನ್ನೋದನ್ನ ನಮೂದಿಸ್ಕೊಂತ ಬನ್ನಿ. ಈಗ ಜೀವದ್ರವ್ಯ ಆಕುಂಚನ ಕ್ರಿಯೆ ನಡೆದಿದೆಯಾ ಅಂತ ನೋಡಿ. ಸೊ ಇಲ್ಲಿ ಪ್ರಶ್ನಾರ್ಥಕವಾಗಿ ಕೇಳ್ತಾ ಹೋಗ್ತಾ ಇದಾರೆ ನಮ್ಗೆ. ಈ ಚಟುವಟಿಕೆಯಿಂದ ನಾವು ಯಾವ ನಿರ್ಣಯಕ್ಕೆ ಬರಬಹುದು ಅಂತ ಹೇಳಿದ್ರೆ, ಮೃತ ಕೋಶಗಳಲ್ಲ, ಕೇವಲ ಜೀವಂತ ಕೋಶಗಳು ಮಾತ್ರ ಅಭಿಸರಣ ಕ್ರಿಯೆಯಿಂದ ನೀರಿನನ್ನು ಹೀರಿಕೊಳ್ಳಬಲ್ಲವು ಎಂದು ಇದರಿಂದ ನಮ್ಗೆ ತಿಳಿಯುತ್ತೆ. ಆಸ್ಮೋಸಿಸ್ ಜೊತೆಗೆ ಪ್ಲಾಸ್ಮೋಸಿಸ್, ಅಭಿಸರಣ, ಜೀವದ್ರವ್ಯ ಆಕುಂಚನ. ಸೊ ಈ ಕ್ರಿಯೆಗಳು ಜೀವಂತ ಜೀವಕೋಶಗಳಲ್ಲಿ ಮಾತ್ರ ಸಾಧ್ಯ. ಅರ್ಥ ಆಯ್ತಾ? ಸಸ್ಯಗಳು, ಶಿಲೀಂಧ್ರಗಳು, ಶಿಲೀಂಧ್ರ ಅಂದ್ರೆ ಫಂಗಸ್, ಬ್ಯಾಕ್ಟೀರಿಯಾಗಳು ಕೋಶಭಿತ್ತಿಯ ಅತಿ ಕಡಿಮೆ ಸಾರತೆ ಇರುವ ದ್ರವ ಮಾಧ್ಯಮದಲ್ಲಿ ಛಿದ್ರವಾಗದೆ ಉಳಿಯಬಲ್ಲದು. ಅಂತಹ ಮಾಧ್ಯಮದಲ್ಲಿ ಜೀವಕೋಶಗಳು ಅಭಿಸರಣ ಕ್ರಿಯೆಯಿಂದ ನೀರನ್ನ ಹೀರಿಕೊಳ್ಳುವ ಒಲವು ತೋರುತ್ತದೆ. ಕೋಶಭಿತ್ತಿಯಿಂದ ಏರ್ಪಡುವ ಒತ್ತಡವನ್ನ ವಿರೋಧಿಸಿ ಜೀವಕೋಶಗಳು ಉಬ್ಬುತ್ತವೆ. ಉಬ್ಬಿದ ಕೋಶಗಳ ವಿರುದ್ಧ ಸಮನಾದ ಒತ್ತಡವನ್ನ ಕೋಶಭಿತ್ತಿ ಹೇರುತ್ತದೆ. ಪ್ರಾಣಿ ಜೀವಕೋಶಗಳಲ್ಲಿ ಹೋಲಿಸಿದರೆ ಕೋಶಭಿತ್ತಿಯಿಂದ ಇಂತಹ ಜೀವಕೋಶಗಳು ತಮ್ಮ ಸುತ್ತಲಿನ ಮಾಧ್ಯಮದಲ್ಲಿ ಉಂಟಾಗುವ ಅತಿ ಹೆಚ್ಚಿನ ಬದಲಾವಣೆಯನ್ನ ತಡೆದುಕೊಳ್ಳಬಲ್ಲವು. ಸೊ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ, ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಪೇಜ್ ನಂಬರ್ 53ರಲ್ಲಿ ನೀವು ಪಾಠ ಕೇಳ್ತಾ ಇದ್ದ ಹಂಗೇನೆ ಈ ಸೆಲ್ಯುಲಾಸ್ ಅದನ್ನ ಒಂದ್ ಸ್ವಲ್ಪ ಅಂಡರ್ಲೈನ್ ಮಾಡ್ಕೊಂತಾ ಹೋಗಿ. ಅದೇ ರೀತಿ ಪ್ಲಾಸ್ಮಾಲ್ಸಿಸ್ ಅಂದ್ರೆ ಕೋಶಭಿತ್ತಿಯಿಂದ ಇರುವಂತಹ ಜೀವ ದ್ರವ್ಯ ಆಕುಂಚನ ಅದನ್ನ ಕೂಡ ಅಂಡರ್ಲೈನ್ ಮಾಡ್ಕೊಂತಾ ಹೋಗಿ. ಸೊ ಇವೆಲ್ಲ 1 ಮಾರ್ಕ್ ಪ್ರಶ್ನೆಗಳಾಗಿ ನಿಮ್ಗೆ ಬರಬಹುದು. ಈಗ ಮುಂದೆ ನಾವ್ ತಿಳ್ಕೊಂಡ್ವಿ. ಕೋಶ ಕೇಂದ್ರದ ಬಗ್ಗೆ ತಿಳ್ಕೊಂತಾ ಹೋಗೋಣ. ಕೋಶ ಕೇಂದ್ರ ನಾವು ತಯಾರಿಸಿದಂತಹ ಈರುಳ್ಳಿ ಪೊರೆಯ ತಾತ್ಕಾಲಿಕ ಸ್ಲೈಡ್ ಅನ್ನ ನೆನಪಿಸ್ಕೊಳ್ಳಿ. ನಾವು ಈರುಳ್ಳಿ ಪೊರೆಯ ಮೇಲೆ ಅಯೋಡಿನ್ ದ್ರಾವಣವನ್ನ ಹಾಕಿದ್ವಿ. ಯಾಕೆ? ಅಯೋಡಿನ್ ದ್ರಾವಣ ಹಾಕದೆ ಈರುಳ್ಳಿ ಪೊರೆಯ ಸ್ಲೈಡ್ ಅನ್ನ ವೀಕ್ಷಿಸಲು ಪ್ರಯತ್ನಿಸಿದ್ರೆ ನಮ್ಗೇನ್ ಕಂಡು ಬರುತ್ತೆ? ಪ್ರಯತ್ನಿಸಿ ಮತ್ತು ವ್ಯತ್ಯಾಸಗಳನ್ನ ಗಮನಿಸಿ. ನಾವು ಈರುಳ್ಳಿ ಪೊರೆಯ ಮೇಲೆ ಅಯೋಡಿನ್ ದ್ರಾವಣ ಹಾಕಿದಾಗ ಪ್ರತಿಯೊಂದು ಜೀವಕೋಶವು ಸಮನಾಗಿ ಬಣ್ಣವನ್ನ ಪಡಿತಾ ಹೋಗುತ್ತೆ. ಅವುಗಳ ರಾಸಾಯನಿಕ ಸಂಯೋಜನೆಗಳಿಗೆ ಅನುಗುಣವಾಗಿ ಜೀವಕೋಶದ ವಿವಿಧ ಭಾಗಗಳಿಗೆ ವಿಭಿನ್ನವಾಗಿ ಬಣ್ಣವನ್ನ ಪಡೆಯುತ್ತೆ. ಜೀವಕೋಶದ ಕೆಲವು ಭಾಗಗಳು ಇತರ ಭಾಗಗಳಿಗಿಂತ ದಟ್ಟವಾಗಿ ಕಾಣಬಹುದು. ಅಯೋಡಿನ್ ದ್ರಾವಣದ ಬದಲಿಗೆ ನಾವು ಸ್ಯಾಫ್ರನಿನ ದ್ರಾವಣ ಅಥವಾ ಮೆಥಾಲಿನ್ ಬ್ಲೂ ದ್ರಾವಣವನ್ನ ಸಹ ಜೀವಕೋಶಕ್ಕೆ ಬಣ್ಣ ಹಾಕಲು ಬಳಸಬಹುದು. ಅರ್ಥ ಆಯ್ತಾ? ನಾವು ಈ ಹಿಂದೆ ಈರುಳ್ಳಿಯ ಜೀವಕೋಶಗಳನ್ನ ವೀಕ್ಷಿಸಿದ್ವಿ. ಈಗ ನಾವು ನಮ್ಮದೇ ದೇಹದ ಜೀವಕೋಶವನ್ನ ಅಭ್ಯಾಸ ಮಾಡೋಣ. ದಿಸ್ ಇಸ್ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಯಾಕಂದ್ರೆ ನಮ್ಮದೇ ದೇಹದ ಜೀವಕೋಶವನ್ನ ನೋಡೋದು ಅಂತ ಹೇಳಿದ್ರೆ ಅದೊಂದು ಕೌತುಕನೇ ಸರಿ. ಚಟುವಟಿಕೆ 5.7 ಪೇಜ್ ನಂಬರ್ 54. ಒಂದು ಗಾಜಿನ ಸ್ಲೈಡ್ ನ ತೆಗೆದುಕೊಂಡು ಅದ್ರ ಮೇಲೆ ಒಂದು ಹನಿ ನೀರನ್ನ ಹಾಕಿ ಒಂದು ಐಸ್ ಕ್ರೀಮ್ ಚಮಚ ಬಳಸ್ಕೊಂಡು ಕೆನ್ನೆಯ ಒಳಭಾಗವನ್ನ ಮೃದುವಾಗಿ ಕೆರೆದು ತೆಗೆಯಿರಿ. ಚಮಚನಿಯಲ್ಲಿ ಯಾವುದಾದ್ರೂ ಪದಾರ್ಥ ಅಂಟಿಕೊಂಡಿದೆಯೇ? ಒಂದು ಸೂಜಿಯ ಸಹಾಯದಿಂದ ಈ ಪದಾರ್ಥವನ್ನ ಮೊದಲೇ ಸಿದ್ಧಪಡಿಸಿದ ಗಾಜಿನ ಸ್ಲೈಡ್ಗೆ ವರ್ಗಾಯಿಸಿ. ಸಮನಾಗಿ ಹರಡಿ. ಈ ಪದಾರ್ಥಕ್ಕೆ ಬಣ್ಣ ನೀಡಲು ಮೆಥಾಲಿನ್ ಬ್ಲೂ ಒಂದು ಹನಿ ಸೇರಿಸಿ. ಈಗ ಪದಾರ್ಥವು ಸೂಕ್ಷ್ಮ ದರ್ಶಕದಲ್ಲಿ ವೀಕ್ಷಿಸಲು ಸಿದ್ಧವಾಯಿತು.
ಇದರ ಮೇಲೆ ಕವರ್ ಸ್ಲಿಪ್ ಹಾಕಲು ಮರೆಯಬೇಡಿ. ನಾವ್ ಏನನ್ನ ಗಮನಿಸ್ತಾ ಇದ್ದೀವಿ? ನಾವು ನೋಡುವ ಜೀವಕೋಶಗಳ ಆಕಾರ ಯಾವುದು? ಒಂದು ಬಿಳಿಯ ಹಾಳೆಯ ಮೇಲೆ ಚಿತ್ರಿಸಿ. ಪ್ರತಿ ಜೀವಕೋಶದ ಮಧ್ಯಭಾಗದಲ್ಲಿ ದಟ್ಟವಾದ ಬಣ್ಣದ ದುಂಡಾದ ಅಥವಾ ಅಂಡಾಕಾರದ ಚುಕ್ಕೆಯಂತಹ ರಚನೆಯನ್ನ ಕಂಡುಬರುತ್ತೆ. ಈ ರಚನೆಯನ್ನೇ ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಅಂತ ಕರೀತಾರೆ. ಹೀಗೆ ಇದು ನಮ್ಮ ಸೆಲ್ ಅಥವಾ ಕೋಶ ಆದ್ರೆ ಇದ್ರ ಒಳಗೆ ಈ ತರ ಗುಂಡಾಗಿರುವಂತಹ ಒಂದು ಆಕಾರ ಇರುತ್ತೆ. ಕೇಂದ್ರ ಅಂದ್ರೆ ಏನು? ಸೆಂಟರ್ ಅಂತ ಅರ್ಥ ಅಲ್ವಾ? ಸೊ ಅದೇ ಈ ಒಂದು ಕೋಶದ ಎಕ್ಸಾಕ್ಟ್ ಸೆಂಟರ್ ಅದು. ಅದನ್ನ ನಾವು ನ್ಯೂಕ್ಲಿಯಸ್ ಅಥವಾ ಕೋಶ ಕೇಂದ್ರ ಅಂತ ಕರಿತೀವಿ. ಪ್ರತಿ ನ್ಯೂಕ್ಲಿಯಸ್ ಕೋಶ ಕೇಂದ್ರ ಪೊರೆ ನ್ಯೂಕ್ಲಿಯರ್ ಮೆಂಬ್ರೇನ್ ಎಂಬ ಎರಡು ಪದರದ ಪೊರೆಯನ್ನ ಹೊಂದಿದೆ. ನ್ಯೂಕ್ಲಿಯರ್ ಮೆಂಬ್ರೇನ್ ರಂಧ್ರಗಳನ್ನ ಹೊಂದಿದ್ದು ಇದರ ಮೂಲಕ ವಸ್ತುಗಳನ್ನ ನ್ಯೂಕ್ಲಿಯಸ್ ಒಳಭಾಗದಿಂದ ಹೊರಭಾಗಕ್ಕೆ ಅಂದರೆ ಕೋಶ ದ್ರವ್ಯಕ್ಕೆ ವರ್ಗಾವಣೆಗೊಳ್ಳುತ್ತದೆ. ಇದನ್ನ ನಾವು ಚಟುವಟಿಕೆ 5.2.4ನೇ ಭಾಗದಲ್ಲಿ ಚರ್ಚಿಸಿದ್ವಿ. ಈಗ ಈ ನ್ಯೂಕ್ಲಿಯಸ್ ಬಗ್ಗೆ ನಾವು ತಿಳ್ಕೊಳ್ತಾ ಹೋಗೋಣ. ನ್ಯೂಕ್ಲಿಯಸ್ ಕ್ರೋಮೋಸೋಮ್ಗಳನ್ನ ಹೊಂದಿದೆ. ಕೋಶ ವಿಭಜನೆಯ ಸಮಯದಲ್ಲಿ ಮಾತ್ರ ಇವು ದಂಡಾಕಾರದ ರಚನೆಗಳಾಗಿ ಗೋಚರಿಸುತ್ತದೆ. ದಂಡಾಕಾರ ಅಂದ್ರೆ ಹೀಗೆ. ಕ್ರೋಮೋಸೋಮ್ಗಳು ತಂದೆ ತಾಯಿಯಿಂದ ಮುಂದಿನ ಪೀಳಿಗೆಗೆ ವರ್ಗಾವಣೆಗೊಳ್ಳುವ ಅನುವಂಶೀಯ ಗುಣಗಳನ್ನ ಹೊಂದಿರುತ್ತೆ. ಅದನ್ನ ಡಿಎನ್ಎ, ದಯವಿಟ್ಟು ಅಂಡರ್ಲೈನ್ ಮಾಡ್ಕೊಳ್ಳಿ ಪ್ಲೀಸ್, ಅಂಡರ್ಲೈನ್. ಡಿಎನ್ಎ ಅಂದ್ರೆ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಮ್ಲ ಅಂತ ಕರಿತೀವಿ. ಡಿಎನ್ಎ ಅಂತ ಹೇಳಿದ್ರೆ ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಮ್ಲ. ಕ್ರೋಮೋಸೋಮ್ಗಳು ಡಿಎನ್ಎ ಮತ್ತು ಪ್ರೋಟೀನ್ಗಳ ಸಂಯೋಜನೆಯಿಂದ ಉಂಟಾಗಿದೆ. ಜೀವಕೋಶದ ನಿರ್ಮಾಣ ಮತ್ತು ಸಂಘಟಿಸುವಿಕೆಗೆ ಬೇಕಾದ ಮಾಹಿತಿಯನ್ನ ಡಿಎನ್ಎ ಅಣುಗಳು ಹೊಂದಿರುತ್ತದೆ. ಡಿಎನ್ಎ ಅಣುವಿನ ಕ್ರಿಯಾಶೀಲ ಭಾಗಗಳನ್ನ ಜೀನ್ಗಳು ಅಂತ ಕರೀತಾರೆ. ಈಗ ನಮ್ಮೆಲ್ಲರಿಗೂ ಕೂಡ ನಮ್ಮ ತಂದೆ ತಾಯಿಯ ಜೀನ್ ಬಂದಿರುತ್ತೆ ಅಲ್ವಾ? ಸೊ ಅವ್ರ ಹಾಗೆ ಮುಖ ಚೆಹರೆ ಇರುತ್ತೆ ಅಥವಾ ಕೂದಲ್ ಇರುತ್ತೆ. ಇವಾಗ ಅವ್ರಿಗೆ ಗುಂಗುರು ಕೂದಲು ಅಥವಾ ಕರ್ಲಿ ಹೇರ್ ಇದ್ರೆ ನಮಗೂ ಅದೇ ರೀತಿಯಾದಂತಹ ಕೂದಲಿರುತ್ತೆ. ಅಥವಾ ಅವ್ರಿಗೆ ಯಾವ್ದಾದ್ರು ದೇಹದಲ್ಲಿ ಅಥವಾ ಮುಖದ ಭಾಗದಲ್ಲಿ ಮಚ್ಚೆಗಳಿದ್ರೆ ನಮಗೂ ಸಹ ಅದೇ ಮಚ್ಚೆ ಇರುತ್ತೆ ಅಲ್ವಾ? ಬಣ್ಣಗಳು ಕೂಡ ಅವ್ರದ್ದೇ ಹೋಲ್ತೀವಿ. ಮೂಗು, ಕಣ್ಣು, ಕಿವಿ, ಬಾಯಿ ಇವೆಲ್ಲದಲ್ಲೂ ಕೂಡ ಅವ್ರನ್ನ ನಾವು ಹೋಲ್ತಾ ಹೋಗ್ತೀವಿ. ಬರೀ ಆ ಭೌತಿಕವಾದಂತಹ ಗುಣಗಳು ಮಾತ್ರ ಅಲ್ಲ, ಮಾನಸಿಕವಾಗ್ಲೂ ಕೂಡ ನಮ್ಮ ಧ್ವನಿ ಆಗಿರಬಹುದು ಅಥವಾ ನಮ್ಮ ಉಚ್ಚಾರಣೆ ಆಗಿರಬಹುದು, ಅಥವಾ ನಮ್ಮ ಒಂದು ಆರೋಗ್ಯ ಶೈಲಿ ಆಗಿರಬಹುದು. ಇವೆಲ್ಲವೂ ಕೂಡ ಡಿಎನ್ಎ ಅಥವಾ ಜೀನ್ಸ್ ನಿಂದ ನಮ್ಗೆ ಬಂದಿರುವಂತದ್ದು. ವಿಭಜನೆಯ ಸ್ಥಿತಿಯಲ್ಲಿರುವಂತಹ ಜೀವಕೋಶದಲ್ಲಿ ಈ ಡಿಎನ್ಎ ಕ್ರೊಮ್ಯಾಟಿನ್ ವಸ್ತುವಿನ ಭಾಗವಾಗಿರುತ್ತೆ. ಡಿಎನ್ಎ ಅಣುವಿನ ಕ್ರಿಯಾಶೀಲ ಭಾಗ ಜೀನ್ಗಳು ಅಂತ ಕರಿತೀವಿ. ಅಲ್ಲಿಂದ ಅಂಡರ್ಲೈನ್ ಮಾಡ್ಕೊಳ್ಳಿ. ಮತ್ತು ವಿಭಜನೆಯ ಸ್ಥಿತಿಯಲ್ಲಿ ಜೀವಕೋಶದಲ್ಲಿ ಡಿಎನ್ಎ ಕ್ರೋಮ್ಯಾಟಿನ್ ವಸ್ತುವಿನ ಭಾಗವಾಗಿರುತ್ತೆ. ಕ್ರೊಮ್ಯಾಟಿನ್ ವಸ್ತುವು ಪರಸ್ಪರ ಹೆಣೆದುಕೊಂಡಿರುತ್ತೆ. ದಾರದ ಎಲೆಗಳ ರಚನೆಯಂತೆ ಕಾಣುತ್ತದೆ. ಜೀವಕೋಶಗಳ ವಿಭಜನೆಯ ಸಂದರ್ಭದಲ್ಲಿ ಕ್ರೊಮ್ಯಾಟಿನ್ ವಸ್ತುವು ಕ್ರೋಮೋಸೋಮ್ಗಳಾಗಿ ಪರಿವರ್ತನೆಗೊಳ್ಳುತ್ತೆ. ಸೊ ಈ ರೀತಿಯಾಗಿರುತ್ತೆ. ಈ ರೀತಿಯಾಗಿ ಇರುತ್ತೆ ಈ ಕ್ರೊಮ್ಯಾಟಿನ್ ರಚನೆ. ಜೀವಕೋಶದ ಪ್ರಜನನ ಕ್ರಿಯೆ ಅಂದ್ರೆ ಒಂದು ಪ್ರೌಢ ಜೀವಕೋಶವು ವಿಭಜನೆ ಹೊಂದಿ ಎರಡು ಹೊಸ ಜೀವಕೋಶಗಳಾದ ಪ್ರಕ್ರಿಯೆಯಲ್ಲಿ ನ್ಯೂಕ್ಲಿಯಸ್ ಪ್ರಧಾನ ಪಾತ್ರ ವಹಿಸುತ್ತೆ.
ಅಲ್ಲದೆ ಪರಿಸರದೊಂದಿಗೆ ಸೇರಿ ಜೀವಕೋಶದ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ದೇಶಿಸುವ ಮೂಲಕ ಜೀವಕೋಶದ ಬೆಳವಣಿಗೆಗೆ ಹಂತ ಮತ್ತು ಪ್ರೌಢಾವಸ್ಥೆಯ ಜೀವಕೋಶವು ಯಾವ ರೂಪವನ್ನ ಪ್ರದರ್ಶಿಸಬೇಕು ಎನ್ನುವುದರ ಬಗ್ಗೆ ನಿರ್ಣಾಯಕ ಪಾತ್ರ ವಹಿಸುತ್ತೆ. ಅರ್ಥ ಆಯ್ತಾ? ತುಂಬಾ ಇಂಪಾರ್ಟೆಂಟ್ ಅದು. ಇನ್ನು ಬ್ಯಾಕ್ಟೀರಿಯಾಗಳಂತಹ ಕೆಲವು ಜೀವಿಗಳು ಭಾಗವು ನ್ಯೂಕ್ಲಿಯರ್ ಮೆಂಬ್ರೇನ್ ಇಲ್ಲದೆ ಅಪೂರ್ಣವಾಗಿರುತ್ತೆ. ಕೇವಲ ನ್ಯೂಕ್ಲಿಕ್ ಆಮ್ಲ ಮಾತ್ರ ಇರುವಂತಹ ಅಸ್ಪಷ್ಟ ನ್ಯೂಕ್ಲಿಯರ್ ಪ್ರದೇಶವನ್ನ ನ್ಯೂಕ್ಲಿಲಾಯ್ಡ್ ಎಂದು ಕರೆಯುವರು. ಸೊ ಇವೆಲ್ಲ ಪದಗಳು ತುಂಬಾ ಮುಖ್ಯ ಆಗ್ತಾ ಬರುತ್ತೆ. ಸೊ ಆದಷ್ಟು ಇವುಗಳನ್ನ ಬರೆದು ಕೂಡ ಪ್ರಾಕ್ಟೀಸ್ ಮಾಡೋದನ್ನ ಮಾಡ್ತಾ ಹೋಗಿ. ನ್ಯೂಕ್ಲಿಯಾಯ್ಡ್ ನ್ಯೂಕ್ಲಿಯರ್ ಪೊರೆ ಇಲ್ಲದ ಪ್ರೋ ನ್ಯೂಕ್ಲಿಯರ್ ಪೊರೆ ಇಲ್ಲದ ಜೀವಕೋಶವು ಹೊಂದಿರುವ ಇಂತಹ ಜೀವಿಗಳನ್ನ ಪ್ರೊಕ್ಯಾರಿಯೇಟುಗಳು ಎಂದು ಕರೆಯುವರು. ಪ್ಲೀಸ್ ಅಂಡರ್ಲೈನ್. ನ್ಯೂಕ್ಲಿಯರ್ ಪೊರೆ ಇಲ್ಲದ ಜೀವಕೋಶಗಳನ್ನ ಹೊಂದಿರುವಂತಹ ಇಂತಹ ಜೀವಿಗಳನ್ನ ಪ್ರೊಕ್ಯಾರಿಯೇಟ್ ಪ್ರೊಕ್ಯಾರಿಯೋಟ್ಗಳು ಅಂತ ಕರೀತಾರೆ. ಪ್ರೊಕ್ಯಾರಿಯೋಟ್ಸ್ ಬಂದು ಪ್ರಿಮಿಟಿವ್ ಆರ್ ಪ್ರೈಮರಿ, ಪ್ರಾಚೀನ ಅಥವಾ ಪ್ರಥಮಾವಸ್ಥೆ. ಕ್ಯಾರಿಯಾಟ್ ಅಂದ್ರೆ ಕ್ಯಾರಿಯಾನ್, ನ್ಯೂಕ್ಲಿಯಸ್ ಅಂತ ಅರ್ಥ ಬರುತ್ತೆ. ಸೊ ನ್ಯೂಕ್ಲಿಯರ್ ಪೊರೆ ಇರುವಂತಹ ಜೀವಕೋಶಗಳನ್ನ ಹೊಂದಿರುವಂತಹ ಜೀವಿಗಳನ್ನ ಯುಕ್ಯಾರಿಯೋಟ್ಗಳು ಅಂತ ಕರೀತಾರೆ. ಅರ್ಥ ಆಯ್ತಾ? ನ್ಯೂಕ್ಲಿಯರ್ ಇಲ್ದೇ ಇರುವಂತಹ ಜೀವಿಗಳನ್ನ ನಾವು ಪ್ರೊಕ್ಯಾರಿಯೋಟ್ಸ್ ಅಂತ ಕರಿತಾರೆ. ನ್ಯೂಕ್ಲಿಯರ್ ಇರುವಂತಹ ಜೀವಿಗಳನ್ನ ನಾವು ಯುಕ್ಯಾರಿಯಾಟ್ಗಳು ಅಂತ ಕರಿತೀವಿ. ಓಕೆ, ಈಗ ಯುಕ್ಯಾರಿಯೋಟಿಕ್ ಜೀವಕೋಶಗಳು ಕೋಶ ದ್ರವ್ಯದಲ್ಲಿ ಕಂಡು ಬರುವಂತಹ ಬಹುತೇಕ ಕಣದಂಗಗಳು ಪ್ರೊಕ್ಯಾರಿಯೋಟಿಕ್ ಹಾಗೆ ಇರುತ್ತೆ. ಸೊ ಯುಕ್ಯಾರಿಯೋಟಿಕ್ ಯಾವುದು, ಪ್ರೊಕ್ಯಾರಿಯೋಟಿಕ್ ಯಾವುದು ಅನ್ನೋದು ನಿಮ್ಗೆ ಸ್ಪಷ್ಟವಾಗಿ ಇಷ್ಟೊತ್ತಾಗ್ಲೇ ತಿಳಿದಿರುತ್ತೆ ಅಂತ ನಾವು ಭಾವಿಸ್ತೀವಿ. ಈ ಪ್ರೊಕ್ಯಾರಿಯೋಟಿಕ್ ಬಗ್ಗೆ ಮತ್ತಷ್ಟು ನಾವು ತಿಳ್ಕೊಂತಾ ಹೋಗೋಣ. ಪ್ರೊಕ್ಯಾರಿಯೋಟ್ಗಳು ಈಗ ಜೀವಕೋಶಗಳಲ್ಲಿ ಇರುವುದಿಲ್ಲ. ಚಿತ್ರ 5.4 ನೋಡಿ. ಈ ಕಣದ ಅಂಗಗಳಿಂದ ಆಗಬೇಕಾದಂತಹ ಬಹಳಷ್ಟು ಕಾರ್ಯಗಳು ಸೈಟೋಪ್ಲಾಸಂನ ದುರ್ಬಲವಾಗಿ ಬೆಳವಣಿಗೆಗೆ ಹೊಂದಿದ ಭಾಗಗಳಿಂದ ನಿರ್ವಹಿಸಲ್ಪಡುತ್ತೆ. ದ್ಯುತಿಸಂಶ್ಲೇಷಣೆ ಅಂದ್ರೆ ಫೋಟೋಸಿಂಥಸಿಸ್ ನಡೆಸುವ ಪ್ರೊಕ್ಯಾರಿಯೋಟಿಕ್ ಬ್ಯಾಕ್ಟೀರಿಯಾಗಳು ಸೂಕ್ಷ್ಮ ಪೊರೆಯಿಂದ ಆದ ಚೀಲಗಳಿಂದ ರಚನೆಗಳಲ್ಲಿ ಪತ್ರಹರಿತನ್ನ ಅಂದ್ರೆ ಕ್ಲೋರೋಫಿಲ್ ಅನ್ನ ಒಳಗೊಂಡಿರುತ್ತೆ. ಯುಕ್ಯಾರಿಯೋಟಿಕ್ ಜೀವಕೋಶಗಳು ಪ್ಲಾಸ್ಟಿಡ್ಗಳಲ್ಲಿ ಪತ್ರಹರಿತನ್ನ ಹೊಂದಿದೆ. ಸೊ ಇದಿಷ್ಟು ನೆಕ್ಸ್ಟ್ ಪೇಜ್ ಅಲ್ಲಿ ನಿಮ್ಗೆ ಚಿತ್ರಗಳಾಗಿ ತೋರಿಸಿರ್ತಾರೆ. ಈ ರೀತಿಯಾಗಿ ಇರುತ್ತೆ. ಈ ಜಾಗವನ್ನ ನಾವು ಕೋಶ ಭಿತ್ತಿ ಅಂತ ಕರಿತೀವಿ. ಕೋಶಪೊರೆ.
ನ್ಯೂಕ್ಲಿಯಾಯ್ಡ್, ರೈಬೋಸೋಮ್ಗಳು ಈ ರೀತಿಯಾಗಿ ಇರುತ್ತೆ. ಓಕೆ, ಸೊ ನಾವ್ ಇದುವರೆಗೂ ಕೋಶ ಪೊರೆ, ಕೋಶ ಭಿತ್ತಿ, ಕೋಶ ಪೊರೆ ಅಂತ ಹೇಳಿದ್ರೆ ಸೆಲ್ ಮೆಂಬ್ರೇನ್, ಕೋಶ ಭಿತ್ತಿ, ಸೆಲ್ ವಾಲ್ ಹಾಗೂ ಕೋಶ ಕೇಂದ್ರ ನ್ಯೂಕ್ಲಿಯಸ್ ಬಗ್ಗೆ ತಿಳ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿದ್ವಿ. ಈಗ ಮುಂದೆ ಕೋಶ ದ್ರವ್ಯದ ಬಗ್ಗೆ ತಿಳ್ಕೊಂತಾ ಹೋಗೋಣ. ಕೋಶ ದ್ರವ್ಯ ಈರುಳ್ಳಿ ಪೊರೆಯ ಮತ್ತು ಮಾನವನ ಗಲ್ಲಗಳ ಒಳಭಾಗದ ಜೀವಕೋಶಗಳು. ತಾತ್ಕಾಲಿಕ ಸ್ಲೈಡ್ ಅನ್ನ ವೀಕ್ಷಿಸಿದಾಗ ನಮಗೆ ಜೀವಕೋಶದಲ್ಲಿ ಕೋಶ ಪೊರೆಯಿಂದ ಅಮೃತವಾದ ವಿಶಾಲ ಪ್ರದೇಶವು ಕಂಡುಬರುತ್ತೆ. ಈ ಪ್ರದೇಶವು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಬಣ್ಣವನ್ನ ಪಡೆದಿರುತ್ತದೆ. ಇದಕ್ಕೆ ಕೋಶ ದ್ರವ್ಯ ಅಂದ್ರೆ ಸೈಟೋಪ್ಲಾಸಂ ಗಳಲ್ಲಿ ಎಂದು ಹೆಸರು. ಸೈಟೋಪ್ಲಾಸಂ ಅದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಸೈಟೋಪ್ಲಾಸಂ ಅಂತ ಇದೆಯಲ್ಲ, ಆ ಒಂದು ಲೈನ್ ಅಥವಾ ಸೆಂಟೆನ್ಸ್ ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಸೈಟೋಪ್ಲಾಸಂ ಕೋಶ ಪೊರೆ ಒಳಗಿನ ದ್ರವರೂಪದ ವಸ್ತುವಾಗಿದ್ದು, ಇದು ವಿಶಿಷ್ಟ ರಚನೆಗಳಾದಂತಹ ಕಣದ ಅಂಗಗಳನ್ನ ಹೊಂದಿದೆ. ಪ್ರತಿ ಕಣದಂಗಗಳು ಜೀವಕೋಶಕ್ಕಾಗಿ ನಿರ್ದಿಷ್ಟ ಕಾರ್ಯವನ್ನ ನಿರ್ವಹಿಸುತ್ತೆ. ಸೊ ಕಣದಂಗ ಅಂದ್ರೇನು, ಅದ್ರ ಬಗ್ಗೆ ಆಮೇಲೆ ತಿಳ್ಕೊಂತಾ ಹೋಗೋಣ. ಕಣದಂಗಗಳು ಪೊರೆಯಿಂದ ಆವೃತವಾಗಿದೆ. ನಿರ್ದಿಷ್ಟ ನ್ಯೂಕ್ಲಿಯಸ್ ಅನ್ನ ಹೊಂದಿರುವ ಪ್ರೊಕ್ಯಾರಿಯೋಟ್ಗಳಲ್ಲಿ ಪೊರೆಯಲ್ಲಿ ಅಮೃತವಾಗಿರುವಂತಹ ಕಣದಂಗಗಳು ಕಂಡುಬರೋದಿಲ್ಲ. ಇನ್ನೊಂದು ಕಡೆ ಯುಕ್ಯಾರಿಯೋಟ್ ಜೀವಕೋಶಗಳು ನ್ಯೂಕ್ಲಿಯರ್ ಪೊರೆ ಹಾಗೂ ಪೊರೆ ಸಹಿತ ಕಣದಂಗಗಳನ್ನ ಹೊಂದಿದೆ. ವೈರಸ್ಗಳ ಉದಾಹರಣೆಯನ್ನ ತೆಗೆದುಕೊಂಡು ಪೊರೆಯ ಮಹತ್ವವನ್ನ ಚಿತ್ರಿಸಬಹುದು. ವೈರಸ್ಗಳು ಯಾವುದೇ ಪೊರೆಯನ್ನ ಹೊಂದಿರೋದಿಲ್ಲ. ಆದ್ರಿಂದ ಜೀವಿಗಳ ದೇಹದ ಒಳಗೆ ಪ್ರವೇಶಿಸಿ ಅವುಗಳ ಕೋಶ ವ್ಯವಸ್ಥೆಯನ್ನ ತಮ್ಮ ಸಂತಾನೋತ್ಪತ್ತಿಗೆ ಬಳಸಿಕೊಳ್ಳುವವರೆಗೂ ಅವು ಯಾವುದೇ ಜೈವಿಕ ಲಕ್ಷಣಗಳನ್ನ ತೋರಿಸೋದಿಲ್ಲ. ಸೊ ಈ ಪಾಯಿಂಟ್ ಕೂಡ ಬಹಳ ಮುಖ್ಯ ಹೋಗುತ್ತೆ. ಈ ಕೆಳಗಿನ ಕೋಷ್ಟಕ ಒಂದು ಕೊಟ್ಟಿದ್ದಾರೆ ಪ್ರಶ್ನೆಯಾಗಿ, ಅದನ್ನ ಲೇಟರ್ ನೋಡ್ತಾ ಹೋಗೋಣ. ಸೊ ನಾ ಆಗ್ಲಿಂದ ಕೋಶ ದ್ರವ್ಯ ಅಥವಾ ಸೈಟೋಪ್ಲಾಸಂ ಇದ್ರ ಬಗ್ಗೆ ಮಾತಾಡ್ತಾ ಕಣದಂಗಗಳ ಬಗ್ಗೆ ನಾವು ಮಾತಾಡ್ತಾ ಹೋಗ್ತಾ ಇದ್ವಿ. ಕಣದಂಗ ಅಂದ್ರೆ ಏನು ಅಂತ ತಿಳ್ಕೊಳ್ಳೋಣ. ಕಣದಂಗಗಳು ಜೀವಕೋಶದ ಒಳಗಿನ ಭಾಗವನ್ನ ಹೊರಗಿನ ಪರಿಸರದಿಂದ ಬೇರ್ಪಡಿಸುವ. ಪ್ರತಿ ಜೀವಕೋಶವು ಪೊರೆಯಿಂದ ಆವೃತವಾಗಿದೆ. ಬಹುಕೋಶೀಯ ಜೀವಿಗಳ ಜೀವಕೋಶಗಳನ್ನ ಒಳಗೊಂಡಂತೆ ದೊಡ್ಡದಾದ ಮತ್ತು ಸಂಕೀರ್ಣ ಜೀವಕೋಶಗಳಿಗೆ ತಮ್ಮ ಸಂಕೀರ್ಣ ರಚನೆ ಮತ್ತು ಕಾರ್ಯಗಳನ್ನ ನಿರ್ವಹಿಸಲು ಬಹಳಷ್ಟು ರಾಸಾಯನಿಕ ಚಟುವಟಿಕೆಗಳ ಅಗತ್ಯವಿದೆ. ಈ ರೀತಿಯ ವಿಭಿನ್ನ ರಾಸಾಯನಿಕ ಚಟುವಟಿಕೆಗಳನ್ನ ನಿರ್ವಹಿಸುವ ಜೀವಕೋಶಗಳು ಪೊರೆ ಸಹಿತ ಸಣ್ಣ ರಚನೆಗಳನ್ನ ಅಥವಾ ಕಣದಂಗಗಳನ್ನ ಹೊಂದಿವೆ. ಇವು ಯುಕ್ಯಾರಿಯೋಟ್ ಜೀವಕೋಶದಲ್ಲಿ ಕಂಡುಬರುವ ಒಂದು ವಿಶೇಷವಾದಂತಹ ಲಕ್ಷಣವಾಗಿದ್ದು, ಇದು ಅವುಗಳನ್ನ ಪ್ರೊಕ್ಯಾರಿಯೋಟ್ಗಳಿಂದ ಪ್ರತ್ಯೇಕಿಸುತ್ತದೆ. ಇಂತಹ ಕೆಲವು ಕಣದಂಗಗಳು ಇಲೆಕ್ಟ್ರಾನ್ ಸೂಕ್ಷ್ಮದರ್ಶಕದ ಮೂಲಕ ನಮಗೆ ಕಾಣಸಿಗುತ್ತದೆ. ನಾವು ನ್ಯೂಕ್ಲಿಯಸ್ ನ ಬಗ್ಗೆ ಈ ಹಿಂದಿನ ಭಾಗದಲ್ಲಿ ಚರ್ಚಿಸಿದಾಗ, ಈಗ ನಾವು ಚರ್ಚಿಸುವಂತಹ ಕೆಲವು ಮುಖ್ಯ ಕಣದಂಗಗಳು ಅಂದ್ರೆ ಎಂಡೋಪ್ಲಾಸ್ಮಿಕ್. ಪ್ಲೀಸ್ ನೋಟ್ ಮಾಡ್ಕೊಳ್ಳಿ. ಎಂಡೋಪ್ಲಾಸ್ಮಿಕ್, ರೆಟಿಕ್ಯುಲಮ್, ಗಾಲ್ಕಿ ಸಂಕೀರ್ಣ,
ಹಾಗೂ ಕೊನೆಯದಾಗಿ ಲೈಸೋಸೋಮ್, ಮೈಟೊಕಾಂಡ್ರಿಯಾ, ಪ್ಲಾಸ್ಟಿಡ್ಗಳು ಮತ್ತು ರಸದಾನಿಗಳು. ಲೈಸೋಸೋಮ್, ಮೈಟೊಕಾಂಡ್ರಿಯಾ, ಪ್ಲಾಸ್ಟಿಕ್ ಅಲ್ಲ, ಪ್ಲಾಸ್ಟಿಡ್ ಮತ್ತು ರಸದಾನಿಗಳು. ಇವಿಷ್ಟನ್ನ ಚೆನ್ನಾಗಿ ಕಲ್ತ್ಕೊಬನ್ನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಇದು ಏನು ಹೇಗೆ ಅನ್ನೋದ್ರ ಬಗ್ಗೆ ನಾನು ವಿವರಣಾತ್ಮಕವಾಗಿ ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಬರ್ತೀನಿ. ಅದೇ ರೀತಿ ಸಮ್ಮರಿ ನೋಟ್ ಸಹ ನಿಮ್ಗೆ ಮುಂದಿನ ಕ್ಲಾಸ್ ನಲ್ಲಿ ಸಿಗ್ತಾ ಹೋಗುತ್ತೆ. ಸೊ ಇದನ್ನ ಹೇಳ್ತಾ ಇಲ್ಲಿಗೆ ಇವತ್ತಿನ ಕ್ಲಾಸ್ ನ ಮುಗಿಸ್ತಾ ಇದ್ದೀನಿ. ಎಲ್ಲಾರ್ಗೂ ಶುಭ ದಿನ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ನಮಸ್ಕಾರ.